ಮೈತ್ರಿಯವರವರ ಅಭಿಮಾನಿಗಳು ಎಲ್ಲ ಕೂಡ ಇಲ್ಲಿ ಸೇರಿದಿರಿ. ಬಹುಶಃ ಈ ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೈತ್ರಿಯವರವರು ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಅವರ ಹುಟ್ಟುಹಬ್ಬದ ದಿನನೇ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವರ ಸಾಮಾಜಿಕ ಬದುಕು ಕೂಡ ಇನ್ನಷ್ಟು ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಒಂದು ಆರ್ಗೈನ್ಸ್ ಬಗ್ಗೆ ಹೇಳ್ತಾ ಇದ್ರು, ನಿಜವಾಗಲೂ ಅದು ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಫೌಂಡೇಶನ್ಗಳು ನಡೆಸ್ತಾರೆ, ಚಾರಿಟಿ ವರ್ಕ್ಗಳನ್ನು ಮಾಡ್ತಾರೆ. ಬಟ್ ಇವರು ಯಾವುದೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಈ ಒಂದು ಗ್ಲೋಬಲ್ ಟ್ರಸ್ಟ್ ಮೂಲಕ ಇದನ್ನು ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಏನೇ ಮಾಡಲಿ, ಎಲ್ಲೇ ಹೋಗಲಿ, ಯಾವತ್ತು ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಸೆತ್ತಾಗ ಸೂತಕ, ಇಷ್ಟೇ ಜೀವನ. ಈ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಕಷ್ಟ ಸುಖ ಎಲ್ಲ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನೋಡ್ತೀವಿ. ಆದರೆ ಏನೋ ಒಂದು ಸಮಸ್ಯೆ ಆದಾಗ, ಆರೋಗ್ಯ ಸಮಸ್ಯೆ ಆದಾಗ ಯಾರಿಂದೂ ಕೂಡ ಸಾಲ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯವನ್ನು ನಾವೇ ನೋಡ್ಕೋಬೇಕು. 20ರಲ್ಲಿ ಫಿಗರು, 30ರಲ್ಲಿ ಶುಗರು, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು. 60 ಮೇಲೆ ಯಾರು 70, 80, 90ವರೆಗೂ ತುಂಬ ಚೆನ್ನಾಗಿರ್ತಾರೋ ಅವರೇ ಸೂಪರ್ ಅನ್ನೋದನ್ನ ನಾವೆಲ್ಲ ನಿಜ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಮೈತ್ರಿ ಅವರು ಏನು ಪ್ರಾರಂಭ ಮಾಡುವಂಥ ಈ ಕಾರ್ಯಕ್ರಮ ಆರ್ಗನ್ಸ್ ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಯಶಸ್ವಿಗೊಳಿಸಿ ಭಾಳ ಜನಕ್ಕೆ ಕಣ್ಣು ವಿಚಾರ ಇರ್ಬೋದು, ಕಿಡ್ನಿದು ಇರ್ಬೋದು, ಬೇರೆ ಬೇರೆ ಅಂಗಗಳಲ್ಲಿ ತೊಂದರೆಗಳಾಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ಕಾರ್ಯ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ಲಿ ಅಂತೇಳಿ ಹೇಳ್ತಾ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಈ ಮೈತ್ರಿಯ ಗ್ಲೋಬಲ್ ಟ್ರಸ್ಟ್ ಮಾಡಲಿ ಅಂತೇಳಿ, ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವರು ಈ ಒಂದು ಗ್ಲೋಬಲ್ ಟ್ರಸ್ಟ್ ಏನು ಪ್ರಾರಂಭ ಮಾಡ್ತಿದ್ದಾರೆ ಅದರ ಅಡಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಎಲ್ಲ ಕೆಲಸಗಳಿಗೂ ಆ ಭಗವಂತ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಅವರು ಈಗಾಗಲೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ನನಗೆ ಗೊತ್ತೇ ಇರಲಿಲ್ಲ ವೈಯಕ್ತಿಕವಾಗಿ. ಇವತ್ತು ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ನಾವೆಲ್ಲರೂ ಒಂದು AV ನೋಡಿದ್ವು, ಅದು ನಮಗೆ ಯಾರಿಗೂ ಕೇಳಿಸ್ತಾನೆ ಇರಲಿಲ್ಲ. ಹಾಗೇ ಅವರು ಮಾಡ್ತಾ ಬಂದಿರೋ ಸಮಾಜ ಸೇವೆ ಕೂಡ ಯಾರಿಗೂ ಹೇಳಲಿಲ್ಲ, ಪ್ರಚಾರ ಮಾಡಲಿಲ್ಲ. ಇನ್ನು ಮುಂದೆ ಮೈತ್ರಿಯ ಗ್ಲೋಬಲ್ ಟ್ರಸ್ಟ್ ಅಡಿಯಲ್ಲಿ ಅವರು ಮಾಡಬೇಕು ಅಂದ್ಕೊಂಡಿರೋ ಸಮಾಜಮುಖಿ ಕೆಲಸಗಳು, ಆ ಕೆಲಸಗಳಿಗೆ ಸಾಕಷ್ಟು ಯಶಸ್ಸು ಕಲ್ಪಿಸೋದರ ಜೊತೆಗೆ ಆ ಭಗವಂತ ಸಾಕಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಟ್ರಸ್ಟ್ ಅನ್ನೋದು ಒಂದು ಹೊಸ ಸಂಸ್ಥೆ, ಸಮಾಜ ಸೇವೆ ಮಾಡೋದಕ್ಕೆ ಅಂತ ಹುಟ್ಟಾಕ್ತಿದ್ದಾರೆ. ಸೊ ಎರಡಕ್ಕೂ ಒಳ್ಳೆಯದಾಗಲಿ ಮೈತ್ರಿ ಅವ್ರಿಗೆ. ಇಲ್ಲಿ ಬಂದಿರೋರೆಲ್ಲರೂ ಈ ಕಾಸ್ಗೆ ಅವ್ರ ಜೊತೆ ಕೈ ಕೇಳ್ಬೋದು. ಥ್ಯಾಂಕ್ ಯು. ವೆರಿ ಶ್ರೀ ಮೈತ್ರಿಯಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್. ಒಳ್ಳೆ ಕೆಲಸಕ್ಕೆ ಹಾಕಿದ್ದಾರೆ.
ಒಳ್ಳೆ ಹೆಸರು ಕೂಡ ಮೈತ್ರಿ ಗ್ಲೋಬಲ್ ಟ್ರಸ್ಟ್. ಭಾಳ ಖುಷಿ ಆಯಿತು ಇಂಥ ಒಂದು ಒಳ್ಳೆ ಕೆಲಸ ಕೈ ಹಾಕಿದೆ ಅಂತ ನಾವೆಲ್ಲರೂ ಕಲಾವಿದರು ಎಲ್ಲ ಸೇರಿ ಕೈ ಜೋಡಿಸ್ತೀವಿ. ನನ್ನ ಹಳೆ ಸ್ನೇಹಿತೆ ಕೂಡ ಮೈತ್ರಿಯ ಕೂಡ ಒಂದು 2-3 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಹಾಗೆ ಬ್ಯಾಡ್ಮಿಂಟನ್ ಜೊತೆಗೆ ಆಡ್ತಾ ಇರ್ತೀವಿ. ಶ್ರವಣ್ ಸರ್ ಇಲ್ಲೇ ಇದ್ದಾರೆ, ಅಪ್ಪು ಕಪ್ ಸ್ಪಾನ್ಸರ್ ಸರ್ ಶ್ರವಣ್ ಸರ್ ನಿಮ್ಮ ಅಡಿಯಲ್ಲಿ ನಾವು ಆಡ್ತಾ ಇರ್ತೀವಿ. ಈ ವರ್ಷವೂ ಮತ್ತೆ ಶುರು ಆಗ್ತಾ ಇದೆ. ಸೊ ಈ ಒಂದು ಸಂಸ್ಥೆ ಅಡಿ ಗೋಶಾಲ ಅಂತ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹಾಗೆ ನಾಯಿಗಳದ್ದು ಏನೋ ರೈಟ್. ಸೊ ಒಳ್ಳೆ ಕೆಲಸಕ್ಕೆ ಹಾಕಿದ್ರಿ. ನಿಮ್ಮ ಯಶಸ್ಸು ಸಿಗಲಿ ನಿಮಗೆ. ಏನೇ ಇದ್ರೂ ನಾವು ನಿಮ್ಗೆ ಕೈ ಜೋಡಿಸ್ತೀವಿ. ನಾವು ಅಲ್ಲಿ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಎನಿಥಿಂಗ್ ವಿ ಆರ್ ದೇರ್ ಫಾರ್ ಯು. ಥ್ಯಾಂಕ್ ಯು. ನಾನು ಚಿಕ್ಕ ಹುಡುಗಿಯಿಂದನೂ ನೀನು ಏನಾಗ್ತೀಯ ದೊಡ್ಡೋಳಾದ್ಮೇಲೆ ಅಂತ ಕೇಳಿದ್ರೆ, ನಾನು ದೊಡ್ಡೋಳಾದ್ಮೇಲೆ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಕಟ್ತೀನಿ ಅಂತ ಹೇಳ್ತಿದ್ದಂಥ ಹುಡುಗಿ ನಾನು. ಸೊ ನನ್ನ ತಂಗಿ ಅವಳು ಯಾವಾಗಲೂ ಇದ್ದಾಳೆ. ಇನ್ಫ್ಯಾಕ್ಟ್ ಮೈತ್ರಿಯ ಗ್ಲೋಬಲ್ ಟ್ರಸ್ಟಲ್ಲಿ 5 ರೆಕ್ಕೆಗಳಿದೆ. ಅದು ಆ್ಯಕ್ಚುಲಿ ನಾವು 6 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. ಸೊ ದಟ್ 5 ವಿಂಗ್ಸ್ ಇಸ್ ಆಲ್ ಮೈ ಸಿಸ್ಟರ್ಸ್. ಆ್ಯಂಡ್ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಉದಯ್ ಮೆಹ್ತಾ ಸರ್ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಎನಿ ಹೆಲ್ಪು ಸರ್ ಕೇಳಿದ್ರೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಹಂಸ ಹುಸೇನ್ ಸರು ಬಂದು ನೀವು ತುಮಕೂರಿಂದ ಬಂದು ನನಗೆ ಇವತ್ತಿಲ್ಲಿ ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ರಜತ್ನ ರಘುನಾಥ್ ಆಲ್ವೇಸ್ ಈಸ್ ಬೀನ್ ದೇರ್ ಫಾರ್ ಮೀ ಆ್ಯಸ್ ಅ ATM ಎನಿ ಟೈಮ್ ಮನಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಶ್ರೀ ಬಂದಿದ್ದಾರೆ. ಥ್ಯಾಂಕ್ ಯು ಶ್ರೀ. ನೀವು ಬಂದು ನಂಗೆ ಸಪೋರ್ಟ್ ಮಾಡಿದ್ದು ಭಾಳ ಖುಷಿ ಆಯಿತು. ಶ್ರೀ ವಿದ್ಯಾ ಮೇಡಮು ಥ್ಯಾಂಕ್ ಯು. ನಮ್ಮ ರವಿಚೇತನ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ನಾನು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅನ್ನೋ ಸಿನಿಮಾದಲ್ಲಿ ಪಾರ್ವತಿ ಪಾತ್ರ ಮಾಡಿದೆ. ಆ್ಯಕ್ಚುಲಿ ನಮಗೆ ನಮ್ಮ ಮಟ್ಟದ ಮೇಲೆ ತುಂಬ ಅಭಿಮಾನ ಇರುತ್ತೆ. ಆ್ಯಂಡ್ ನಾನು ಮಂಡ್ಯ ನಾಗಮಂಗ್ಲದ ಹೆಣ್ಮಕ್ಳಾಗಿರೋದ್ರಿಂದ ಅದರಲ್ಲಿ ಒಂದು ಪಾತ್ರ ಸಿಕ್ಕಿದ್ದು ಅದು ನಮ್ಮ ರವಿಚೇತನ್ ಅವರಿಂದನೇ. ಅವರು ನನಗೆ ಕರೆದು ಈ ಥರದ್ದೊಂದು ಪಾತ್ರ ಇದೆ ಮಾಡ್ತೀಯಮ್ಮ ಅಂದರು. ಸೊ ಅದನ್ನು ನಮ್ಮ ಕ್ಷೇತ್ರದ ಒಂದು ಸಿನಿಮಾದಲ್ಲಿ ನಾನು ಒಂದು ಪುಟ್ಟ ರೋಲ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಹುಲ್ ಎಮ್ ದಾಸ್ ಥ್ಯಾಂಕ್ ಯು. ಆ್ಯಂಡ್ ಸರ್ವೇಶ್ ಆ್ಯಂಡ್ ಲೋಕೇಶ್ ಅಣ್ಣ ಅವ್ರು ಯಾವಾಗಲೂ ತುಂಬ ಗೈಡ್ ಮಾಡ್ತಾ ಇರ್ತಾರೆ ನನಗೆ. ಹಂಗಲ್ಲಮ್ಮ ಹಿಂಗಲ್ಲಮ್ಮ, ಗೋಶಾಲೆ ಅಂದರೆ ಈಸಿನ, ಅದಕ್ಕೆಲ್ಲ ಕಷ್ಟಪಡಬೇಕು, ನೀವೆಲ್ಲ ಕಲಾವಿದರು, ಆಗುತ್ತಾ ನಿಮ್ಮ ಕೈಲಿ, ಆ್ಯಂಡ್ ನಿಮ್ಗಿನ್ನೂ ಭವಿಷ್ಯ ಇದೆ, ಇದರಲ್ಲೇ ಇನ್ನೂ ನೀವು ಕಂಟಿನ್ಯೂ ಮಾಡಿ ಅಂದರು. ಸೊ ನನಗೆ ಆ್ಯಕ್ಚುಲಿ ಇವಾಗ ಏಜ್ ಇರೋದ್ರಿಂದ ಈಗ ನಾನು ಓಡಾಡಿ ಮಾಡ್ಬೋದು. ಓಲ್ಡ್ ಆದಮೇಲೆ ನನಗೆ ನನ್ನೇ ಯಾರೋ ಒಬ್ಬರು ನೋಡ್ಕೋಬೇಕಿರತ್ತೆ. ಸೊ ಅದಕ್ಕೆ ನನಗೇನು ಸ್ಟಾರ್ಟ್ ಮಾಡಿದ್ದೀನಿ ಉದ್ದೇಶ ಅದೇ ಸರಿ ಅಂತ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಲೋಕೇಶ್ ಅಣ್ಣ, ನಿಮ್ಮ ಸಜೆಷನ್ನು ಯಾವಾಗಲೂ ಒಳ್ಳೇದು ಹೇಳ್ತಿರ್ತೀರ. ಬಾಮಾರಿ ಸರು ಅವರು ಅಷ್ಟೇ ಯಾವಾಗಲೂ ನನಗೆ ಬೆನ್ನೆಲುಬಾಗಿದ್ದಾರೆ. ಸಿನಿಮಾಯಿಂದ ದೂರ ಆಗಬೇಡಮ್ಮ, ಏನಾದರೂ ಒಂದು ಮಾಡ್ತಾಯಿರು, ನಮ್ಮ ಹುಡುಗಿ ನೀನು ಸಿನಿಮಾಯಿಂದ ದೂರ ಆಗಬಾರ್ದು, ಒಳ್ಳೆ ಕಲಾವಿದೆ, ನಿಮ್ಮಂಥವರೆಲ್ಲ ಬೆಳಿಬೇಕು, ನಾನು ನಿನ್ನ ಜೊತೆ ಎನಿ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಶ್ಚಿತ್ ಅವರು ಥ್ಯಾಂಕ್ ಯು. ಆ್ಯಂಡ್ ಪ್ರಕಾಶ್ ಸರು ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ಭಾನುಪ್ರಕಾಶ್ ಸರ್, ಅರವಿಂದ್ ಸರ್ ಆ್ಯಂಡ್ ಹೆಡ್ವಾಡಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ನಮ್ಮ ಶರವಣ ಸರ್ ಬಂದು ನನಗಿವತ್ತು ಇಲ್ಲಿ ಸಾಯಿಬಾಬಾನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅಂದಾಗ ಯಾರೋ ಒಬ್ಬರು ಸ್ನೇಹಿತರ ಹತ್ರ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಸ್ಪಾನ್ಸರ್ ಮಾಡಿ ಅಂತ ಕೇಳಿದ್ವಿ. ಮೈತ್ರಿಯಾ ನಿಮಗೆ ಗೊತ್ತಿಲ್ಲ, ಮಾರ್ಕೆಟಲ್ಲಿ 1 ಲಕ್ಷ 2 ಲಕ್ಷ ತಂದ್ಬಿಡಿ ಹೋಗಿ ನೀವು ನೋಡೋಣ ಅಂತ ಚಾಲೆಂಜ್ ಮಾಡಿದ್ರು. ನಾನು ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಸಾಯಿ ನಮ್ಮ ವಿನಾಯಕ ಜುವೆಲ್ಸ್ ಸಿಲ್ಕ್ ಆ್ಯಂಡ್ ಸ್ಯಾರೀಸು, ಜುವೆಲ್ಸ್ ಆ್ಯಂಡ್ ಸಿಲ್ಕ್ ಆ್ಯಂಡ್ ಸ್ಯಾರೀಸು ಓನರ್ ಆದಂಥ ಮಾಲೀಕರಾದಂಥ ಚಿದಂಬರಂ ಸರ್ನ ನಾನು ನೆನ್ಪು ಮಾಡಿಕೊಳ್ಳೇಬೇಕು. ಇವತ್ತು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀನಿ ಅದು ಅವರಿಂದನೇ ಅಂತ ಹೇಳ್ಬೋದು. ಅವರೊಬ್ಬರೇ ನನಗೆ ಸಾಥ್ ಕೊಟ್ಟಿದ್ದು, ನಾನಿದ್ದೀನಿ ಮಾಡಮ್ಮ ನೀನು ಅಂತ. ಆ್ಯಂಡ್ ಸಂತೋಷ್ ಲಾಡ್ ಸರ್ ಅಷ್ಟೇ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಶಿವು ಸರ್ ಬಂದಿದ್ದಾರೆ, ಶಿವು ಸರ್ ಥ್ಯಾಂಕ್ ಯು. ನಮ್ಮ ಬಾಮಗಿರೀಶ್ ಸರ್ ಬಂದಿದ್ದಾರೆ, ಸರ್ ಥ್ಯಾಂಕ್ ಯು, ಬನ್ನಿ ವೇದಿಕೆ ಮೇಲೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಬಾಮಗಿರೀಶ್ ಸರು ನಾನು ಸಿನಿಮಾಯಿಂದ ಸ್ವಲ್ಪ ದೂರ ಇದ್ದಾಗ
ನನ್ನ ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದ್ರ ಮುಖಾಂತರ ಇದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಅವರು ಅಷ್ಟೇ ಯಾವಾಗಲೂ ನಮ್ಮ ಹುಡುಗಿ ಬೆಳಿಬೇಕಮ್ಮ ನೀನು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ನನ್ನ ಫ್ರೆಂಡು ಹಳೆ ಸ್ನೇಹಿತರು ಯಶಸ್ ಸೂರ್ಯ, ಥ್ಯಾಂಕ್ ಯು. ನೀವು ಬಂದಿದ್ದು ಡಿ ಬಾಸ್ ಬಂದಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು. ನಿರಂಜನ್ ಅವರು, ಥ್ಯಾಂಕ್ ಯು ನಿರಂಜನ್ ಅವರೇ. ಆ್ಯಂಡ್ ಪ್ರೆಸ್ ಆ್ಯಂಡ್ ಮೀಡಿಯಾ, ನಿಮ್ಮ ಬಗ್ಗೆ ಹೇಳಲೇಬೇಕು. ನೀವು ಯಾವಾಗಲೂ ನನ್ನ ಜೊತೆ ಇದ್ದೀರಾ. ನನ್ನ ಸಿನಿಮಾಗಳಾದಾಗಲೂ ಅಷ್ಟೇ, ನಮ್ಮ ಮೋಕ್ಷೇಂದ್ರ ಮತ್ತು ಮನೋಹರ್ ಅಂತೂ ಯಾವಾಗಲೂ ಅಷ್ಟೇ ಅವ್ರ ಮನೆ ಹುಡುಗಿ ಥರನೇ ನನ್ನ ಟ್ರೀಟ್ ಮಾಡ್ತಾರೆ. ಇವತ್ತು ಮೋಕ್ಷೇಂದ್ರ ಅವರು ಬಂದಿರೋದು ಭಾಳ ಖುಷಿ ಆಯಿತು ನನಗೆ. ಬಂದು ಹೇ ನಮ್ಮ ಹಳೆ ಹುಲಿ ಅಂತ ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಾವೇನು ಇವಾಗ ಆರ್ಗನ್ ಡೊನೇಷನ್ ಮಾಡಬೇಕು ಅಂತಿದ್ದೀವಿ, ಅದಕ್ಕೆಲ್ಲರೂ ನಿಮ್ಮ ಸಹಕಾರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಒಂದು ರೀತಿಯ ಕಲಾವಿದ ಕುಟುಂಬಕ್ಕೆ ಸೇರಿದವನು. 1992ರಿಂದ 2002ರವರೆಗೆ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಕನ್ನಡ ವಾರ್ತೆಯನ್ನು ಓದ್ತಾ ಇದ್ದೆ ನಾನು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಲಾವಿದರ ಜೊತೆ ನನ್ನ ನಂಟು ಮೊದಲಿಂದನೂ ಇದೆ. ಈಗ ನಾನು ಮೈಕ್ ತಗೊಂಡಿದ್ದ ಉದ್ದೇಶ ಏನಪ್ಪ ಅಂದರೆ, ಇಂಥ ಒಂದು ಆರ್ಗನ್ ಡೊನೇಷನ್ ಕಾರ್ಯಕ್ರಮಕ್ಕೆ ಇದಕ್ಕೆ ಚಾಲನೆ ತುಮಕೂರಿನ ಮಗಳು, ತುಮಕೂರಿನ SP ಕಮಾಂಡೆಂಟ್, ತುಮಕೂರಿನಿಂದನೇ ಇದು ಆರಂಭ ಆಗಲಿ. ಮುಂಬೈಯಲ್ಲಿ ಯಾವ ರೀತಿ ಉಮಂಗ್ ಕಾರ್ಯಕ್ರಮ ಪೊಲೀಸರಿಗೋಸ್ಕರ ಕಲಾವಿದರು ಮಾಡ್ತಾರೆ, ಅದೇ ರೀತಿ ನಾನು ಇವತ್ತು ನಿಮಗೆ ಆಹ್ವಾನ ನೀಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ತುಮಕೂರಿಗೆ ಬನ್ನಿ. ಅದರಲ್ಲೂ ವಿಶೇಷವಾಗಿ ಕೊರಟಗೆರೆಯಲ್ಲಿ ಒಂದು ಕ್ಯಾಂಪ್ ಇದೆ, ಪೊಲೀಸರ ತರಬೇತಿ ಕ್ಯಾಂಪ್, ಮತ್ತು ಮಿಲಿಟರಿ ಅವರ ಟ್ರೈನಿಂಗ್ ಸಹಿತ ಅಲ್ಲಿ ನಡೀತಾ ಇದೆ. ಸುಮಾರು 2000ದಿಂದ 3000 ಸೈನಿಕರು ಅಲ್ಲಿ ಯಾವಾಗಲೂ ಇರ್ತಾರೆ. ದೇಶದುದ್ದಗಲಕ್ಕೂ ಅವರು ತಮ್ಮ ಕರ್ತವ್ಯಗಳನ್ನು ನೀಡ್ತಾರೆ. ಇಂಥ ಕಾರ್ಯಕ್ರಮದಲ್ಲಿ ಅಂಗಾಂಗಗಳ ಡೊನೇಷನ್ ಬಗ್ಗೆ, ರಕ್ತದಾನ ಮಾಡಿ ಆಯಿತು, ನೇತ್ರದಾನ ಮಾಡಿ ಆಯಿತು, ನಾವೆಲ್ಲ ಅಂಗಾಂಗಗಳನ್ನು ದಾನ ಮಾಡಿ ಅದಕ್ಕೆ ಪ್ಲೆಡ್ಜ್ ಮಾಡಿಸುವ ಕಾರ್ಯಕ್ರಮವನ್ನು ನನ್ನ ಜಿಲ್ಲೆ ಮತ್ತು ನನ್ನ ಇಲಾಖೆಯಿಂದನೇ ಆರಂಭ ಆಗಲಿ. ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಇದ್ದೀನಿ. ನೀವು ಪ್ರೋಗ್ರಾಮ್ ಫಿಕ್ಸ್ ಮಾಡಿ, ನಾವಿಬ್ಬರು ಮಾತಾಡಿ ಅದರ ಬಗ್ಗೆ ಈ ಕಾರ್ಯವನ್ನು ಒಂದು ಶುಭ ಆರಂಭವನ್ನು ಮಾಡೋಣ. ನಿಮಗೆ ಮತ್ತೊಮ್ಮೆ ಶುಭಾಶಯಗಳು. ಥ್ಯಾಂಕ್ ಯು ರಜತ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ಸ್ಪೈರ್ಡ್ ಕ್ರಿಯೇಷನ್ ಮಾಡಲ್ ಮ್ಯಾನೇಜ್ಮೆಂಟ್ ನನ್ನ ಕಂಪ್ನಿ ಓಪನ್ ಆಗಿ 8 ಇಯರ್ಸ್ ಆಯಿತು. ಪ್ರತಿಯೊಂದು ವರ್ಷವೂ ನಾನು ಏನಾರು ಒಂದು ಕಾಸ್ ಇಟ್ಕೊಂಡೇ ಮಾಡ್ತಿದ್ದು. ಹ್ಯಾಂಡಿಕ್ಯಾಪ್ ಪೀಪಲ್, ಬ್ಲೈಂಡ್ ಪೀಪಲ್ಗೋಸ್ಕರ ಮಾಡಿದೆ. ಸಮ್ ಟೈಮ್ ಎಜುಕೇಷನ್ ಮಾಡಬೇಕಿತ್ತು, ಅದು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಕೂಡ ಪ್ರೋಗ್ರಾಮ್ ಖಂಡಿತ ಮಾಡೋ ಪ್ಲ್ಯಾನ್ ಇದೆ. ಸೊ ಈ ಆರ್ಗನ್ ಡೊನೇಷನ್ ಉದ್ದೇಶ ಏನು ಅಂತಂದರೆ, ಪ್ರತಿಯೊಂದು ಈಗ 20-30 ವರ್ಷದಿಂದ 50 ವರ್ಷ ಗಂಟ ಬೇಗ ಯಂಗ್ಸ್ಟರ್ಸ್ಗಳು ಸಾಯ್ತಿದ್ದಾರೆ. ಉದ್ದೇಶ ಏನೊಂದು ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರು ಸತ್ತ ಮೇಲೆ ಅಂಗಾಂಗಗಳು ಬೇರೆಯವ್ರಿಗೆ ದಾನ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಬ್ರಿಗೆ ಲೈಫ್ ಸಿಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಬರೀ ಕಣ್ಣಲ್ಲ, ಅಥವಾ ಹಾರ್ಟ್ ಆಗಿರ್ಬೋದಲ್ಲ, ಅಥವಾ ಲಿವರ್ ಆಗಿಲ್ಲ, ಯಾವುದೇ ಅಂಗಾಂಗ ಆಗಿರ್ಬೋದು, ಇನ್ನೊಬ್ಬ ಮನುಷ್ಯನಿಗೆ ಲೈಫ್ ಕೊಟ್ಟಾಗ ಅವನು ಕೂಡ ಒಂದು ಜೀವನ ಮಾಡ್ತಾನೆ ಅಂತ ನಾನು ಅಭಿಲಾಷ ಮಾಡ್ತೀನಿ. ಸೊ ಹಾಗಾಗಿ ಪ್ರತಿಯೊಂದು ಹಾಸ್ಪಿಟ್ಲಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಅಂದರೆ ಹಾಸ್ಪಿಟ್ಲ್ ಬಗ್ಗೆ ಒಂದು ನೆಗೆಟಿವಿಟಿ ಕೂಡ ಇದೆ. ನಾವೇನಾದ್ರು ದಾನ ಮಾಡಿದಾಗ ಅದು ಔಟ್ ಆಫ್ ಕಂಟ್ರಿನ ನಾವು ಸೇಲ್ ಮಾಡ್ತಾ ಇದ್ದಾರಾ, ಕೆಲವರಿಗೆ ಆ ಮೂಢನಂಬಿಕೆನೂ ಇದೆ, ಕೆಲವರಿಗೆ ನೆಗೆಟಿವಿಟಿನೂ ಇದೆ. ಬಟ್ ನಮ್ಮ ಕಂಪನಿಯಿಂದ, ಮೈತ್ರಿ ಗ್ಲೋಬಲ್ ಟ್ರಸ್ಟ್ ಕಂಪ್ನಿ ಕಡೆಯಿಂದನೂ ಸೊ ಅದನ್ನು ನಾವು ಪ್ರಾಪರ್ ವೇಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇಷ್ಟು ಜನನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ಮೀಡಿಯಾದವ್ರಿಗೂ ಆ್ಯಂಡ್ ಆಸ್ ವೆಲ್ ಆಸ್ ಪ್ರೆಸ್ ಮೀಟ್ಗೂ ಆ್ಯಂಡ್ ಪ್ರಿಂಟ್ ಮೀಡಿಯಾದವ್ರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಮೇಡಮ್, ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ರೆ. ಹೀಗೆ 100 ವರ್ಷ ನಗನಾಗ್ತಾ ಬಾಳಿ, ಹೀಗೆ ಖುಷಿಯಾಗಿರಿ. ನಿಮ್ಮ ಮಕ್ಕಳ ನಗುನೇ ಚೆಂದ, ನಾವು ಅದೇ ಇಷ್ಟಪಡ್ತೀವಿ. ಯಾವಾಗಲೂ ನಿಮ್ಮಿಂದ ನಾವು ಯಾವಾಗಲೂ ಜೊತೆ ಇದ್ದೇ ಇರ್ತೀವಿ. ಒಳ್ಳೇದಾಗಲಿ ಮೇಡಮ್. ಟ್ರಸ್ಟ್ ಮಾಡಿದ್ದೀರಿ. ಖಂಡಿತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಏನೇ ಇದ್ರೂ ನಾನು ಖಂಡಿತ ಫೋನ್ ಮಾಡಮ್ಮ, ನಾನು ನಿಮ್ಮ ಜೊತೆ ಇರ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್.